ಅಂದರೆ ಸರ್ಕಾರಗಳು ಜೀವ ಮತ್ತು ಜೀವನ ನಡೆಸೋಕೆ ಆಗುವಂಥ ಯೋಜನೆಗಳನ್ನ ತರಬೇಕು ಹೊರತು ಜೀವ ಕಳ್ಕೊಳ್ಳುವಂಥ ಇಂಥ ಯೋಜನೆ ಅಲ್ವಾ ಸರ್. ಈಗ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದರಿಂದ ಇದಾಗ್ತಿದೆ. ಮತ್ತು ಅದು ಈ ಸಿಗರೆಟ್ ಹೊಗೆ ಎಲ್ಲ ಇದೆಯಲ್ಲ ಸರ್, ಈ ನಮ್ಮ KSRTC ಬಸ್ಸಲ್ಲಿ ಬರ್ತದೆ ನೋಡಿ, ಕೆಲವು ಹಳೆ ಬಸ್ಗಳು ಇನ್ನು ಹೋಗ್ತಾ ಇದಾವೆ, ಅದ್ರ ಹೊಗೆ ಅಷ್ಟು ಡೇಂಜರ್ ಇಲ್ಲ, ಅದರಷ್ಟು ಹೊಗೆ ಅಷ್ಟು ಡೇಂಜರ್ ಇಲ್ಲ. ಇವರು ಇಡೀ ಊರಿಗೆಲ್ಲ ಬುದ್ಧಿ ಹೇಳ್ತಾರೆ. ಎಷ್ಟು KSRTCಗೆ ಇನ್ಸೂರೆನ್ಸ್ ಇದೆ, ಎಷ್ಟು BTSಗೆ ಇನ್ಸೂರೆನ್ಸ್ ಇದೆ, ಎಷ್ಟು ಪೊಲೀಸ್ ಗಾಡಿಗಳು ಓಡಿಸ್ತಾರಲ್ಲ ಅದರಲ್ಲಿ ಇನ್ಸೂರೆನ್ಸ್ ಇದೆ, ಎಷ್ಟು ಇದರಲ್ಲಿದೆ ಇಲ್ಲ. ಇವರು ಊರಿಗೆ ಮಾತ್ರ ಹೇಳ್ತಾರಷ್ಟೇ. ಅದಕ್ಕೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ, ಅಲ್ಲ ಅವ್ರ ಗಾಡಿಗೆ ಬೇಕಲ್ಲ ಸರ್. ಅವ್ರ ಗಾಡಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಗಾಡಿದು ನೀವು ಹುಡ್ಕಕ್ಕೆ ಹೋದ್ರೆ ನಿಮ್ಗೆ ಸಿಗ್ತದೆ, ಹೊಗೆ ಹೋಗೋದು ಅದರಲ್ಲೇ ಸಿಗ್ತದೆ. ಬಟ್ ಇದು ಏನಂತ ಹೇಳಿದರೆ ಸರ್, ಒಟ್ಟಾರೆ ಮೇಲೆ ಜನಗಳನ್ನು ಸುಲಿಗೆ ಮಾಡಿ ದುಡ್ಡು ಮಾಡಬೇಕಷ್ಟೇ. ಸಿಗರೇಟ್ ಸೇಯೋನಿಗೂ ಚಾರ್ಜ್ ಹಾಕ್ತಾರೆ, ಸಿಗರೆಟ್ ಕೊಡೋನಿಗೂ ಚಾರ್ಜ್ ಮಾಡ್ತಾರೆ, ಈ ರೀತಿ ಮಾಡ್ತಾರೆ. ಈ ಥರದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಎಲ್ಲಿವರೆಗೆ ನಿಲ್ಲಲ್ವೋ, ಜನ ಎದ್ದು ಯಾವತ್ತುವರೆಗೆ ಇದನ್ನು ಕೇಳಲ್ವೋ, ಜನ ಪ್ರತಿಭಟನೆ ಮಾಡಲ್ವೋ, ಪಕ್ಕದ ಮನೆ ಬೆಂಕಿ ಬಿದ್ದಿದೆ ನನಗೇನು ತೊಂದರೆ ಇಲ್ಲ ಅಂದ್ಕೊಂಡು ಅವರು ಶಾಂತವಾಗಿ ಮಲಗಿರ್ತಾರೋ, ಅಲ್ಲಿವರೆಗೆ ಇವರ ಅರ್ಭಾಟ ನಡೀತದೆ. ಯಾವತ್ತು ಅವನು ತಲೆ ಕೆಟ್ಟು ಎದ್ದೇಳ್ತಾನೋ ಜನ,